ರಿಂಕಿ ಪ್ರದೀಪ ಬಂದ್ರು, ಎಲ್ಲ ಬಂದ್ರು, ಮಳೆ ಬರ್ತಾ ಇದೆ, ನೋಡ್ ಬರ್ರು. ಏನೋ ಸೇನು, ಮಳೆ ಬರ್ತಿದ್ಯೇನೋ? ಮಳೆ ಸ್ಟಾರ್ಟ್ ಆಗಿದ್ಯಾ? ಬಂದೆ ನಾನು ಬಂದೆ. ಮಳೆ ಬಂತು ಮಳೆ, ಕೊಡೆ ಹಿಡಿದು ನಡೆ, ಮಣ್ಣಿನಲ್ಲಿ ಜಾರಿ ಬಿದ್ದು ಬಟ್ಟೆಯನ್ನ ಕೊಳೆ. ಬಿಸಿಲು ಬಂತು ಬಿಸಿಲು, ಕೋಟು ಟೋಪಿ ತೆಗೆ, ಸೋಪು ಹಾಕಿ ಹೋಗೆ. ಹೇ ಮಳೆ 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 ಬರ್ತಾ ಇದೆ, ಹೇ ಮಳೆ ಬರ್ತಾ ಇದೆ. ಎಲ್ಲ ಮಕ್ಕಳು ಹೆಂಗೆ ಆಟ ಆಡ್ತಾ ಇದ್ದಾರೆ ನೋಡು, ಎಷ್ಟು ಖುಷಿ ಆಗ್ತಾ ಇದೆ. ಹೌದೌದು, ತುಂಬ ಚೆನ್ನಾಗಿದೆ. ಮಳೆ ಬರ್ತಾ ಇದ್ರೆ ಅದರಲ್ಲಿ ಆಟ ಆಡೋಕ್ಕೆ ತುಂಬ ಚೆಂದ. ನೋಡು ಮಕ್ಕಳೆಲ್ಲ ಹೇಗೆ ಆಟ ಆಡ್ತಾ ಇದ್ದಾರೆ, ನೋಡಿದ್ರೆ ಖುಷಿ ಆಗುತ್ತಪ್ಪ. ನಾವೆಲ್ಲರೂ ಆಟ ಆಡಬೇಕು. ಬನ್ನಿ ಬನ್ನಿ ಮಕ್ಕಳ, ಎಲ್ಲರೂ ಬನ್ನಿ, ಎಲ್ಲರ ಜೊತೆ ಆಟ ಆಡೋಣ. ಮಕ್ಕಳ, ಮಳೆ ಬರ್ತಾ ಇದೆ, ನೆಂದು ಹೋಗ್ತೀರಾ? ಎಲ್ಲ ಓಡ್ ಬನ್ನಿ, ಬೇಗ ಮನೆಗೆ ಸೇರ್ಕೊಳ್ಳಿ. ಮಳೆಗೆ ನೆಂದರೆ ಸುಮ್ಮನೆ ಶೀತ ಚಳಿ ಜ್ವರ ಎಲ್ಲ ಬರುತ್ತೆ ನೋಡಿ ಮತ್ತೆ. ಓಹೋ, ಈ ಮಮ್ಮಿ ಬೇರೆ ಅಡ್ಡ ಬಂದ್ರಲ್ಲ ಇಲ್ಲಿ. ನಾವೆಲ್ಲರೂ ಸೇರ್ಕೊಂಡು ಮನೇಲಿ ಆಟ ಆಡೋಣ ಅಂದ್ಕೊಂಡ್ರೆ ಈ ಮಮ್ಮಿ ಬೇರೆ ಈ ಅಮ್ಮ ಅಡ್ಡ ಬಂದ್ಬಿಟ್ರು. ಬಿಡ ರಿಂಕಿ, ಬಂದು ಬರ್ತಾರೆ. ಅವ್ರು ಬರೋದೊಳಗೆ ನಾವೊಂದು ಸ್ವಲ್ಪ ಆಟ ಆಡ್ಕೊಂಡ್ಬಿಡೋಣ, ಬೇಗ ಬಾರೆ. ಇವನೊಬ್ಬ ಸೀನು, ಇವನಿಗಂತೂ ಏನೂ ಗೊತ್ತಾಗಲ್ಲ. ಅಲ್ಲ ಅಮ್ಮ ಬಂದರು, ಮಳೇಲಿ ನೆಂದರೆ ಕೆಮ್ಮು ನೆಗಡಿ ಜ್ವರ ಎಲ್ಲ ಬರುತ್ತೆ ಅಂತ ಬೈತಾರೆ. ಇವನು ಮಳೇಲಿ ಆಟ ಆಡೋಣ ಬನ್ನಿ ಅಂತ ಸುಮ್ಮನೆ ಕೂಗ್ತಾ ಇದ್ದಾನೆ. ಇವಳೊಬ್ಳು ರಿಂಕಿ, ಯಾವಾಗಲೂ ಇದೇ ಕತೆ ನಿಂದು. ಹೋಗೆ ಮನೆಗೆ ಸುಮ್ಮನೆ, ಇಲ್ಲಿಂದ ನಾವು ಆಟ ಆಡ್ಕೋತೀವಿ, ನೀನೇನು ಆಟಕ್ಕೆ ಬರ್ಬೇಡ, ಹೋಗೆ. ಓಹೋ, ಸೀನು ರಿಂಕಿ ಯಾವಾಗಲೂ ಜಗಳ ಮಾಡ್ತೀರಲ್ಲ ನೀವು. ಯಾಕೆ ಯಾವಾಗಲೂ ಹಾವು ಮುಗಿಸಿ ಥರ ಕಿತ್ತಾಡ್ತಾ ಇರ್ತೀರ ಸುಮ್ಮನೆ? ಅವರಿಬ್ರು ಯಾವಾಗಲೂ ಹಾಗೇನೆ, ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ, ಕಿತ್ತಾಡ್ತಾ ಇರ್ತಾರೆ. ಏನಾದರೂ ಒಂದು ಕ್ಯಾತೆ ಮಾಡ್ಕೊಂಡು ಜಗಳ ಮಾಡಿಕೊಂಡು ಇಬ್ಬರು ಜಗಳ ಮಾಡ್ಕೋತಾನೆ ಇರ್ತಾರೆ. ಮಳೆ ಸ್ಟಾರ್ಟ್ ಆಗಿದೆ, ಆಟ ಆಡೋಣ ಬನ್ನಿ ಅಂದರೆ ಇವಳು ಅಮ್ಮ ಬಂದರು ಮಮ್ಮಿ ಬಂದರು ಅಂತ ಇಲ್ಲೇ ಡೈಲಾಗ್ ಹೊಡಿತಾ ನಿಂತ್ಕೋತಾಳೆ. ಆಟ ಆಡೋದನ್ನು ಕೆಡಿಸ್ತಾಳೆ ಇವಳು. ಇವಳನ್ನ ಫಸ್ಟ್ ಮನೆಗೆ ಕಳಿಸೋ ಇಲ್ಲಿಂದ. ಹೇ ಹೋಗಲು, ನಾನು ಮನೆಗೆ ಹೋಗ್ತೀನಿ, ನೀನೊಬ್ಬನೇ ಆಟ ಆಡ್ಕೊಳ್ಳೋಕೆ ನಾನು ಬರೋದಿಲ್ಲ ಆಟಕ್ಕೆ. ಹೇ ಹೋಗೆ, ನಾವೇ ಎಲ್ಲ ಆಟ ಆಡ್ಕೋತೀವಿ, ನೀನೇನು ಬರ್ಬೇಡ. ಹೋಗು, ನಿಮ್ಮ ಅಮ್ಮ ಬಂದಿದ್ದಾರಲ್ಲ ಕರೆಯೋಕ್ಕೆ, ನೀನು ಹೋಗಿ ಮನೇಲಿ ಹೋಗು. ನಾನಂತೂ ಹೋಗ್ತೀನಿ ಇಲ್ಲಿಂದ. ನೀವೆಲ್ಲರೂ ಮಳೆಯಲ್ಲಿ ನೆಂದು ನಾಳೆ ಸ್ಕೂಲಿಗೆ ರಜಾ ಹಾಕಿ, ತಲೆನೋವು ಜ್ವರ ಅಂತ ಅವಾಗ ನಾನೇ ಹೇಳ್ತೀನಿ ಮೇಸ್ಟ್ರಿಗೆ. ಹೋಗೆ ಹೇಳ್ಕೊ ಹೋಗೆ, ನಾವಂತೂ ಬರೋದಿಲ್ಲ. ನಾವು ಇವತ್ತು ಮಳೆಯಲ್ಲಿ ಆಟ ಆಡಲೇಬೇಕು. ಹೌದೌದು, ಇವತ್ತು ನಾವು ಮಳೆಯಲ್ಲಿ ಆಟ ಆಡಲೇಬೇಕು. ಹೌದು, ನನಗೂ ಅಷ್ಟೇ. ತುಂಬ ದಿನದಲ್ಲಿ ಮಳೆ ಬರ್ತಾ ಇದೆ, ನಾನು ಮಳೆಯಲ್ಲಿ ಆಟ ಆಡಬೇಕು ಮಕ್ಕಳ ಜೊತೆ. ಹೌದಪ್ಪ, ನನಗೂ ತುಂಬ ದಿನ ಆಗಿದೆ ಮಳೆಯಲ್ಲಿ ಆಟ ಆಡಿ. ನಾನು ಹುಡುಗರ ಜೊತೆ, ಮಕ್ಕಳ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡಲೇಬೇಕು. ರಿಂಕಿ, ನೀನು ಬೇಕಾದರೆ ಮನೆಗೆ ಹೋಗು, ನಾವು ಮಾತ್ರ ಆಟ ಆಡಿನೇ ಬರೋದು. ಹೇ ರಿಂಕಿ, ಹೇಳಿದ್ದು ಕೇಳಿಸ್ಲಿಲ್ವಾ ನಿನಗೆ? ಮನೆಗೆ ಬರ್ತೀಯಾ? ಈಗ 2 ಬಿಡ್ಲಾ ನಿನಗೆ? ಅಮ್ಮ ಪ್ಲೀಸ್ ಅಮ್ಮ, ಎಲ್ಲರೂ ಆಟ ಆಡ್ತಾ ಇದ್ದಾರೆ, ನಾನು ಆಟ ಆಡ್ಬಿಟ್ಟು ಬರ್ತೀನಮ್ಮ ಪ್ಲೀಸ್. ನೋಡು ರಿಂಕಿ, ಮಳೆಯಲ್ಲಿ ನೆಂದು ನಿನಗೇನಾದರೂ ಶೀತ ಕೆಮ್ಮು ಜ್ವರ ಬಂದರೆ ನಿಮ್ಮಪ್ಪ ನನಗೆ ಬೈತಾರೆ ಸುಮ್ಮನೆ. ನಾಳೆ ಶಾಲೆಗೆ ರಜಾ ಹಾಕ್ತೀಯಾ? ಆ ಥರ ಎಲ್ಲ ಮಾಡಿಕೊಂಡು ಏನು ಬೇಡ ಮಳೇಲಿ ಆಟ ಆಡೋದು, ಸುಮ್ಮನೆ ಬಾ ಮನೆಗೆ. ಅಯ್ಯೋ, ಈ ಅಮ್ಮಂದೊಂದು ಕಾಟ, ನನಗೆ ಎಲ್ಲರ ಜೊತೆ ಆಟ ಆಡೋಕ್ಕೂ ಬಿಡಲ್ಲ. ಹೋಗಿ ರಿಂಕಿ, ನಿಮ್ಮ ಮಮ್ಮಿ ಕರೀತಾ ಇದ್ದಾರೆ, ಹೋಗಿ ಮನೆಗೆ ಹೋಗು. ಇವನ ಹತ್ರ ಬೇರೆ ಅನಿಸ್ಕೋಬೇಕು ನಾನು. ಈ ಮಮ್ಮಿ ಬಂದು ಕರೆಯೋದಕ್ಕೂ ಇವನು ಆಡ್ಕೊಳ್ಳೋದಕ್ಕೂ ಸರಿ ಹೋಗ್ಬಿಟ್ಟಿದೆ ನನಗೆ. ಪಾಪ ಕಣಸೇನು ರಿಂಕಿ, ಪಾಪ ಅವಳಿಗೂ ಆಸೆ ಇಲ್ವಾ ಆಟ ಆಡಬೇಕು ಅಂತ. ಆದರೆ ಅವ್ರ ಮಮ್ಮಿ ಸುಮ್ಮನೆ ನೆಂದ್ಬಿಟ್ಟು ಜ್ವರ ಬಂದರೆ ನಾಳೆ ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ ಅಂತ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಮಕ್ಕಳ, ಸುಮ್ಮನೆ ಮಳೇಲಿ ನೆಂದು ಶೀತ ಜ್ವರ ಬರೆಸ್ಕೋಬೇಡಿ, ಮನೆಗೆ ಹೋಗಿ ಎಲ್ಲರೂ. ಆಂಟಿ, ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಆಮೇಲೆ ಹೋಗ್ತೀವಿ ನಾವು. ಸೀನು, ನಿಮ್ಮ ಅಜ್ಜಿನ ಕಳಿಸ್ಬೇಕೇನೋ ನಿಂಗಜ್ಜಿನ? ಯಾಕೋ ಇಲ್ಲೇ ಮಳೇಲಿ ನೆನ್ಕೊಂಡು ಆಟ ಆಡ್ಕೊಂಡು ನಿಂತಿದ್ಯಾ? ಹೇಳ್ತೀನಿ ಇರೋ, ನಿಮ್ಮ ಅಜ್ಜಿಗೆ ಹೋಗಿ ಹೇಳ್ತೀನಿ ನಾನು. ನಿಂಗಜ್ಜಿನ ಕಳಿಸಿದ್ರೆ ನಿನ್ನ ಮಾತು ಕೇಳೋದು. ಈ ಆಂಟಿ ಬೇರೆ ನಮ್ಮ ಅಜ್ಜಿಗೆ ಹೋಗಿ ಪೆಟ್ಟಿಗೆ ಇಟ್ಟರೆ ಭಾಳ ಕಷ್ಟ ಆಗುತ್ತಲ್ಲಪ್ಪ. ನಾನೇನೋ ಸ್ವಲ್ಪ ಮನೇಲಿ ಆಟ ಆಡೋಣ ಅಂತಿದ್ರೆ ಈ ಆಂಟಿದೊಂದು ಕತೆ ಆಯಿತು ನನಗೆ. ಪ್ರದೀಪ, ನೀನು ಹೋಗ್ತೀಯಾ ಇಲ್ವೋ? ನಿಮ್ಮ ಅಜ್ಜಿಗೆ ಹೇಳ್ಬೇಕೇನೋ, ಸಿದ್ದಜ್ಜಿಗೆ. ಹೋಗಿ ಸಿದ್ದಜ್ಜಿನೋ ನಿಂಗಜ್ಜಿನೋ ಕಳಿಸ್ತೀನಿರು, ನಿಮ್ಗೆ ಅವಾಗ ಬುದ್ಧಿ ಬರುತ್ತೆ. ಕೋಲ್ ತಗೊಂಡು 4 ಬಿಟ್ಟರೆ ಅವಾಗ ಸುಮ್ಮನೆ ಮನೆಗೆ ಬರ್ತೀರ. ಅಯ್ಯೋ ಆಂಟಿ, ಹಾಗೆಲ್ಲ ಮಾಡಬೇಡಿ ಪ್ಲೀಸ್.
ನಮ್ಮ ಅಜ್ಜಿಗೆಲ್ಲ ಹೇಳ್ಬೇಡಿ, ನಮ್ಮ ಅಜ್ಜಿ ಕೋಲ್ ತೊಗೊಂಬಂದು ಹೊಡಿತಾರೆ ಮತ್ತೆ. ನಾನು ಈಗಲೇ ಹೋಗ್ತೀನಿ ಮನೆಗೆ. ಅಯ್ಯೋ ಆಂಟಿ ಪ್ಲೀಸ್, ನಮ್ಮ ಲಿಂಗಜ್ಜಿಗೆ ಹೇಳ್ಬೇಡಿ. ನಮ್ಮ ಲಿಂಗಜ್ಜಿ ಅಲ್ಲಿಂದನೇ ಹೊಡ್ಕೊಂಬಂದ್ಬಿಟ್ಟಿದ್ದಾರೆ ಅಷ್ಟೇ. ಆಮೇಲೆ ನಾನು ಹೋಗ್ತೀನಿ ಮನೆಗೆ. ಪಿಂಕಿ, ರಿಂಕಿ, ಬರ್ತಿರೋ ಇಲ್ವೋ ನೀವೀಗ? ಅಮ್ಮ ಪ್ಲೀಸ್ ಅಮ್ಮ, ಸ್ವಲ್ಪ ಹೊತ್ತು ಆಟ ಆಡಿ ಬರ್ತೀನಿ ಪ್ಲೀಸ್ ಅಮ್ಮ. ಸ್ವಲ್ಪ ಹೊತ್ತು ಇಲ್ಲ, ಎಂಥ ಹೊತ್ತು ಇಲ್ಲ. ಬರಬೇಕು ಅಂದರೆ ಬರಬೇಕಷ್ಟೆ. ಬರ್ತಾ ಇರೋ ಸುಮ್ಮನೆ ಮನೆಗೆ. ಈ ದೊಡ್ಡವ್ರ ತಂತ್ರಗಳೇನಪ್ಪ, ಯಾವಾಗಲೂ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡೋದಿಲ್ಲ ಅಂತಾರೆ. ಯಾವಾಗಲೂ ಓದು 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 ಪುಸ್ತಕದ ಬದನೆಕಾಯಿ ಓದಲೇಬೇಕು ಇವರಿಗೆ. ಹೂ ಕನಸಿನ, ಯಾವಾಗಲೂ ಬರೀ ಓದು ಓದು ಓದು, ಆಟ ಆಡೋಕ್ಕೆ ಬಿಡಲ್ಲ ಇವರೆಲ್ಲ ನಮ್ಮನ್ನ. ಹಳ್ಳಿಲಿರೋ ಮಕ್ಕಳು ನಾವು. ಈ ಥರ ಎಲ್ಲ ಸಿಟಿಲಿ ಸಿಗುತ್ತಾ? ಇಲ್ಲ ಅಲ್ವಾ? ಹಳ್ಳಿಲೇನೆ ಎಂಜಾಯ್ ಮಾಡಬೇಕು ನಾವು. ಖುಷಿಯಾಗಿ ಆಟ ಆಡೋಣ ಅಂದರೆ ಈ ಪೇರೆಂಟ್ಸ್ ಒಂದು ಕಾಟಪ್ಪ ನಮಗೆ. ಈ ಅಪ್ಪ ಅಮ್ಮ ಯಾವಾಗಲೂ ಆಟ ಆಡೋಕ್ಕೆ ಬಿಡಲ್ಲ ಅಂತಾರೆ. ಸರಿ ಆಯಿತು ಬನ್ನಿ, ಏನು ಮಾಡೋಕ್ಕಾಗುತ್ತೆ. ಹೋಗ್ಬಿಟ್ಟು ಇವ್ರನ್ನ ಮನೆಗೆ ಬಿಟ್ಬಿಟ್ಟು ಆಮೇಲೆ ಅವ್ರಿಗೆ ಗೊತ್ತಿಲ್ದಂಗೆ ಬಂದ್ಬಿಡೋಣ ಎಲ್ಲರೂ. ಹ್ಞೂ ಪ್ರದೀಪ, ಹಾಗೆ ಮಾಡಬೇಕು. ಈಗ ನಾನು ಅಮ್ಮನ ಜೊತೆ ಹೋಗ್ಬಿಟ್ಟು ಅವ್ರನ್ನ ಮನೇಲಿ ಬಿಟ್ಟು ಅವ್ರಿಗೆ ಗೊತ್ತಿಲ್ದಂಗೆ ತಪ್ಪಿಸ್ಕೊಂಡು ಬಂದುಬಿಡ್ತೀನಿ. ನೀವು ಎಲ್ಲರೂ ಹಾಗೆ ಬನ್ನಿ, ಒಟ್ಟಿಗೆ ಆಟ ಆಡೋಣ ಎಲ್ಲರೂ. ಹ್ಞೂ ಕಣೆ ರಿಂಕಿ, ಹಾಗೆ ಮಾಡೋಣ. ಈಗ ನಾವು ಇಲ್ಲಿ ಆಟ ಆಡ್ಕೊಂಡು ಇವರು ಎದುರಿಗೆ ನಿಂತಿದ್ರೆ ಇವ್ರು ನಮ್ಮನ್ನು ಆಟ ಆಡೋಕ್ಕೆ ಬಿಡೋದಿಲ್ಲ. ಹಾಗೆ ಮಾಡೋಣ, ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಬಿಟ್ಟು ಮನೇಲಿ ಅವರೆಲ್ಲ ಸುಮ್ಮನೆ ಆದಮೇಲೆ ಗೊತ್ತಿಲ್ಲದಂಗೆ ಬಂದ್ಬಿಡೋಣ ಎಲ್ಲರೂ. ಹ್ಞೂ ಕಣ ಪ್ರದೀಪ, ಹಾಗೆ ಮಾಡೋಣ. ಬಾ, ಇವಾಗ ಹೋಗ್ಬಿಟ್ಟು ಆಮೇಲೆ ತಪ್ಪಿಸ್ಕೊಂಡು ಬಂದ್ಬಿಟ್ಟು ಆಟ ಆಡೋಣ ನಾವೆಲ್ಲರೂ. ಸರಿ ಸರಿ, ಹಾಗೆ ಮಾಡೋಣ. ನಡೀರಿ ನಡೀರಿ, ಎಲ್ಲ ಮನೆಗೆ ಹೋಗ್ಬಿಟ್ಟು ಆಮೇಲೆ ಒಂದು ಛತ್ರಿ ತೊಗೊಂಬಂದು ಮನೇಲಿ ಆಟ ಆಡೋಣ. ಹ್ಞೂ ಕಣ ಪ್ರದೀಪ, ಮನೇಲಿ ಬಂದರೆ ಆನಿಕಲ್ಲೆಲ್ಲ ಬೀಳುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹ್ಞೂ ಹ್ಞೂ, ನಾನು ಹೋದ ವರ್ಷ ಆನಿಕಲ್ ಬಿದ್ದಾಗ ಹಿಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ಹ್ಞೂ ಕಣ್ರು, ಪೇಪರ್ ದೋಣಿ ಎಲ್ಲ ಮಾಡಿ ಬಿಡ್ಬೋದು ಆರಾಮಾಗಿ. ಜೋರಾಗಿ ಮಳೆ ಬಂದರೆ ಹರಿಯೋ ನೀರಿಗೆ ನಾವು ದೋಣಿ ಮಾಡಿಬಿಟ್ಟು ಬಿಟ್ಬಿಡೋಣ, ಸೀದಾ ಕೆರೆಗೆ ಹೋಗುತ್ತದು. ಆಮೇಲೆ ಕೆರೆಯಲ್ಲಿ ಏಡಿಕಾಯಿನೂ ಹಿಡಿಯೋಕೆ ಹೋಗ್ಬೋದು ಅಲ್ವಾ ನಾವು ಪ್ರದೀಪ? ಹ್ಞೂ ಕಣಸಿನು, ಹೋಗ್ಬೋದು. ಸರಿ ಸರಿ, ಮತ್ತೆ ನಡೀರಿ ನಡೀರಿ, ಮನೆಗೆ ಹೋಗ್ಬಿಟ್ಟು ಆಮೇಲೆ ಅವ್ರಿಗೆ ಹೇಳ್ದಂಗೆ ತಪ್ಪಿಸ್ಕೊಂಡು ಬಂದ್ಬಿಡೋಣ ಎಲ್ಲರೂ.